ಸ್ಟಾರ್ ಹೀರೋಗಳಿಗೆ ಸಿನಿಮಾ ಮಾಡಿದ್ದೀರಾ. ಸೊ ಈಗ ಮಗನಿಗೆ ಮಾಡ್ತಿರೋದು ಏನೆಲ್ಲ ವ್ಯತ್ಯಾಸಗಳು ಕಾಣ್ತಾ ಇದ್ದೀರಾ? ಜೊತೆಗೆ ನಿಮಗೆ ಸ್ಟ್ರೆಸ್ ಇದೆಯಾ, ಖುಷಿ ಇದೆಯಾ, ಹೇಗೆ ಅಂತ? ಇಲ್ಲ, ಪ್ರತಿಯೊಂದು ಸಿನಿಮಾಗಳಲ್ಲೂ ಅದರದ್ದೇ ಆದ ಸವಾಲುಗಳಿರುತ್ತೆ, ಚಾಲೆಂಜಸ್ ಇರುತ್ತೆ. ಮತ್ತು ಒಬ್ಬ ನಿರ್ದೇಶಕ ಯಾವ ಥರ ಅಂತಂದರೆ ಕ್ಯಾಪ್ಟನ್ ದ ಶಿಪ್ ಮತ್ತು ಎಲ್ಲ ಕ್ರೆಡಿಟ್ ಬರುತ್ತೆ ಅವನಿಗೆ ಗೆದ್ದರೆ, ಆದರೆ ಸೋತ್ರೆ ಅವನೇ ಬ್ಲೇಮ್ ತೊಗೋಬೇಕು. ಸೊ ಈ ರೀತಿಯಲ್ಲಿ ಸವಾಲುಗಳು ಮತ್ತು ಏರುಪೇರುಗಳಿರುತ್ತೆ. ಸೊ ಆದರೆ ಮಗ ಅಂತ ನಾನು ಕನ್ಸಿಡರ್ ಮಾಡಿಲ್ಲ. ಅವನು ಕಷ್ಟಪಟ್ಟು ಬಂದಿದ್ದಾನೆ, 6-7 ವರ್ಷ ಸತತವಾಗಿ ಒಂದು ಶ್ರಮ ಪಟ್ಟಿದ್ದಾನೆ ಮತ್ತು ಹಾರ್ಡ್ ವರ್ಕ್ ಮಾಡಿದ್ದಾನೆ. ನಟನೆಯಲ್ಲಿ ಒಂದು ಶಿಬಿರಗಳನ್ನ ಅಟೆಂಡ್ ಮಾಡಿ ಡಿಗ್ರಿನೇ ಪಡೆದಿದ್ದಾನೆ ಅದರಲ್ಲಿ, ಆ್ಯಕ್ಟಿಂಗಲ್ಲಿ. ಮತ್ತು ಆ್ಯಕ್ಷನ್ ಇರ್ಬೋದು, ಸಾಂಗ್ ಇರ್ಬೋದು, ಅದನ್ನೆಲ್ಲ ಡ್ಯಾನ್ಸ್ ಇರ್ಬೋದು, ಅದರಲ್ಲೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದಾನೆ. ಸೊ ಈ ರೀತಿಯಲ್ಲಿ ಅವನಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ, ಇವತ್ತಲ್ಲ ನಾಳೆ ಸಿಗುತ್ತೆ. ಯಾಕಂದರೆ ಶ್ರಮಕ್ಕೆ ಯಾವತ್ತು ಯಶಸ್ಸು ಖಂಡಿತ ಸಿಗುತ್ತೆ. ಮತ್ತು ಅದರದ್ದೇ ಸವಾಲುಗಳು, ಚಾಲೆಂಜಸ್ಸು. ಅಫ್ಕೋರ್ಸ್ ಐ ಆಮ್ ನರ್ವಸ್. ಪ್ರೇಕ್ಷಕರು ಯಾವ ಥರ ತೊಗೊತಾರೆ ಈ ಸಿನಿಮಾನ ಮತ್ತು ಯಾವ ಥರ ಒಂಥರ ಯಶಸ್ಸು ಕಾಣ್ಬೋದು ಅಥವಾ ತಿರಸ್ಕರಿಸ್ಬೋದು ಅಂತಲೂ ಒಂದು ಟೆನ್ಷನ್ ಇದೆ. ಡೆಫಿನೆಟ್ಲಿ ನನಗೆ ಒಂದು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ಮತ್ತು ಎಲ್ಲ ಇಡೀ ತಂಡದವರು ಪ್ರತಿಯೊಬ್ಬರು ಅವರ ಒಂದು ಏನಂತಾರೆ ಒಂದೊಂದು ಫೌಂಡೇಶನ್ ಹಾಕಿದ್ದಾರೆ ಮತ್ತು ಅದನ್ನು ನಾನು ಮನೆ ಕಟ್ತಾ ಹೋಗಿದ್ದೀನಿ. ಸೊ ಈ ರೀತಿಯಲ್ಲಿ ಒಂದು ಒಳ್ಳೆಯ ಸಿನಿಮಾ ಮೂಡಿಬರೋದಕ್ಕೆ ಇಡೀ ತಂಡದ ಶ್ರಮ, ಎಸ್ಪೆಷಲಿ ಸಮರ್ಜಿತ್ ಮತ್ತು ಸಾನ್ಯಾ, ಒಂದು ಯುವ ಪ್ರತಿಭೆಗಳು, ಕರ್ನಾಟಕದ ಪ್ರತಿಭೆ, ಅವ್ರಿಗೆ ಬೆನ್ತಟ್ಟಿ ಬೆಳೆಸಿ, ಪ್ರತಿಯೊಬ್ಬ ಯುವ ಕನ್ನಡ ಪ್ರತಿಭೆ, ಕರ್ನಾಟಕದ ಪ್ರತಿಭೆಗಳಿಗೆ ಬೆನ್ತಟ್ಟಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಅಂತ ಅದ್ಭುತವಾದ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ, ಕನ್ನಡ ಸಿನಿಮಾಗಳು ನೋಡಿ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳಿ. ಸರ್, ನಿಮ್ಮ ಮಗ ನಿಮ್ಮನ್ನ ಶೈನಿಂಗ್ ಸ್ಟಾರ್ ಅಂತ ಅಂದರು, ಯಾಕಿರ್ಬೋದು? ಇಲ್ಲ, ಅದು ಅವನು ಗೊತ್ತಿಲ್ಲ, ಅದು ಅವನು ಹಿ ಮೆಂಟ್ ಇಟ್. ಆದರೆ ಶೈನಿಂಗ್ ಸ್ಟಾರ್ ಅಂತ ನನಗೆ ಮಜಾ ಟಾಕೀಸಲ್ಲಿ ಬಂತು. ಅದು ಅವನು ಹೇಳಿದ್ದ ರೀತಿಯ ಅರ್ಥ ಬೇರೆ. ಯಾಕಂದರೆ ಮಜಾ ಟಾಕೀಸ್ ನಲ್ಲಿ ನನಗೆ ಸುಜನ್ ಲೋಕೇಶ್ ಕೊಟ್ಟಿದ್ದಂಥ ಇದು ಶೈನಿಂಗ್ ಸ್ಟಾರ್ ಅಂತ. ಅದು ಇವತ್ತು ಒಂದು ಒಳ್ಳೆ ಜನ ಎಂಜಾಯ್ ಮಾಡಿದ್ರು. ಯಾಕಂದರೆ ಅವನ ಪಾಪ ತುಂಬ ಇನ್ನೋಸೆಂಟು. ನಮ್ಮ ತಂದೆ ಒಬ್ಬ ಶೈನಿಂಗ್ ಸ್ಟಾರ್ ಅಂತ ಅವನು ಹೇಳಿದ್ದು. ಆದರೆ ಮಜಾ ಟಾಕೀಸ್ನಲ್ಲಿ ಅದು ತುಂಬ ಫೇಮಸ್ ಆಗಿದೆ, ಪಾಪ್ಯುಲರ್ ಆಗಿದೆ. ಜೊತೆಗೆ ಸುದೀಪ್ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರಿ, ಅವ್ರ ಮಗಳಿಗೆ ಡೈಮಂಡ್ ನೆಕ್ಲೆಸ್ ಕೊಡಬೇಕು ಅಂತ ಹೋದೆ, ಆದರೆ ಅವ್ರು ಇಸ್ಕೊಂಡ್ಲಿಲ್ಲ ಅಂತ. ಕೊಟ್ಟೆ, ಅವ್ರು ಇಸ್ಕೊಂಡ್ಲಿಲ್ಲ. ಆ ಡೈಮಂಡ್ ನೆಕ್ಲೆಸ್ ಯಾರಿಗೆ ಕೊಟ್ರಿ ಅಂತ? ನಮ್ಮ ಹೆಂಡತಿ ಕೊಟ್ಟೆ, ಇನ್ನೇನು ಹೇಳೋದು. ಯಾಕೆಂತಂದರೆ ಸುದೀಪ್ಗೋಸ್ಕರ ತಂದೆ ಅದನ್ನು. ಮತ್ತು ಎಷ್ಟು ನನಗೆ ಸಹಾಯ ಮಾಡಿದ್ದಾನೆ, ಎಲ್ಲಿ ಬೆನ್ತಟ್ಟಿದ್ದಾನೆ, ಒಂದು ಬೆನ್ನೆಲುಬಾಗಿ ನಿಂತಿದ್ದಾನೆ. ಅದಕ್ಕೋಸ್ಕರ ನನಗೆ ಒಂಥರ ಏನನ್ಸುತ್ತೆ, ಗಿಲ್ಟಿ ಫೀಲಿಂಗ್ ಆ್ಯಸ್ ಅ ಫ್ರೆಂಡ್. ನಾನೇನೂ ಮಾಡಿಲ್ವಲ್ಲ ಅವ್ರಿಗೆ ವಾಪಸ್ಸು ಅಂತ. ಯಾಕಂದರೆ ನಾವು ಏಕವಚನದಲ್ಲೇ ಮಾತಾಡೋದು. 25-30 ವರ್ಷದ ಫ್ರೆಂಡ್ಶಿಪ್ಪು. ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚಿಂದನೂ ನಾವು ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ, ಒಟ್ಟಿಗೆ ಸೇರ್ತಾಯಿದ್ವಿ, ಪ್ರತಿ ಸಂಜೆನೂ ಸೇರ್ತಾಯಿದ್ವಿ. ಬ್ಯಾಡ್ಮಿಂಟನ್ ಆಡೋದು, ಒಟ್ಟಿಗೆ ಒಂದು 10-11ವರೆಗೆ ಜ್ಯೂಸ್ ಕುಡಿಯೋದು, ಮನೆಗೆ ಹೋಗೋದು, ಫಿಟ್ನೆಸ್ ಫ್ರೀಕ್ಸು, ಈ ಥರ 10-11 ಗೇಮ್ಸ್ಗಳು ಆಡ್ತಾಯಿದ್ವಿ. ಆ ಸ್ಟ್ಯಾಮಿನಾ ಇತ್ತು. ಇವಾಗ ಗೊತ್ತಿಲ್ಲ. ಆದರೆ ಅವಾಗಿಂದನೂ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ತುಂಟಾಟ ಇರ್ಬೋದು, ಲವ್ ಯು ಆಲಿಯಾ ಇರ್ಬೋದು. ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ, ಬರೀ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತು ಒಂದು ತಮ್ಮನಾಗಿ, ಒಂದು ಕುಟುಂಬದ ಸದಸ್ಯನಾಗಿ ನಿಂತಿದ್ದಾರೆ ಅವರು. ಈ ಕಾರಣದಿಂದ ನನ್ನ ಕಡೆಯಿಂದ ಏನಾಗ್ಬೋದು ಅಂತ ಮಗುನ ನೋಡ್ಬಿಟ್ಟು ಓಡೋಗಿ ಒಂದು ನೆಕ್ಲೆಸ್ ತೊಗೊಂಡು ಕೊಟ್ಟೆ. ಬೈದ್ಬಿಟ್ರು. ಯಾಕಂದರೆ ನನ್ನ ಫ್ರೆಂಡ್ಶಿಪ್ಪನ್ನ ಇದರಲ್ಲಿ ನೀನು ಕಂಪೇರ್ ಮಾಡಬೇಡ, ಇದನ್ನು ಇದು ಮಾಡಬೇಡ ಅಂತ ಅಂದ್ಬಿಟ್ಟು. ಸೊ ಆ ರೀತಿಯಲ್ಲಿ ಹಲವಾರು ಬಾರಿ ಈ ಥರ ಆಗಿದೆ. ಅದಕ್ಕೆ ಅವ್ರಿಗೆ ಏನು ಕೊಡೋದು ಅಂತ ಗೊತ್ತಿಲ್ಲ ನನಗೆ. ಅವ್ರಿಗೆ ಯಾಕೆ ಅಂತಂದರೆ ಎಲ್ಲ ಇದೆ ಅವ್ರ ಹತ್ರ. ಯಶಸ್ಸಿದೆ, ಒಂದು ಸೂಪರ್ ಸ್ಟಾರು, ಒಂದು ಒಳ್ಳೆ ಹಿಸ್ ಫಸ್ಟ್ ಲವ್ ಪ್ರಿಯಾ ಅವರಿದ್ದಾರೆ, ಎಲ್ಲರೂ ಇದ್ದಾರೆ, ಕುಟುಂಬದವರು ಇದ್ದಾರೆ, ಮಗಳಿದ್ದಾಳೆ, ಒಂದು ಅದ್ಭುತವಾದ ಒಂದು ಮಗಳು. ಸೊ ಈ ರೀತಿಯಲ್ಲಿ ಏನು ಕೊಡೋದು ಅಂದರೆ ಅವ್ರ ಫಸ್ಟ್ ಲವ್ ಅಫ್ಕೋರ್ಸ್ ಪ್ರಿಯಾ ಅಂತ ಹೇಳಿದೆ. ಸೆಕೆಂಡ್ ಲವ್ ಇಸ್ ಕ್ರಿಕೆಟ್ ಆ್ಯಂಡ್ ಸಿನಿಮಾ. ಸೊ ಇವತ್ತು ಗ್ರೆನಿಕೋಲ್ಸ್ ಬ್ಯಾಟ್ ಇಂಗ್ಲೆಂಡಿಂದ ತರಿಸಿ, ಒಂದು WG ಗ್ರೇಸ್ ಆಡ್ತಾ ಇದ್ದಿದ್ದು ಒಂದು ಬ್ಯಾಟ್, ಅದನ್ನು ತರಿಸಿ ಕೊಟ್ಟಿದ್ದೀನಿ. ಈ ಲೈಕ್ ಡೇಟ್. ಸೊ ಖುಷಿ ಆಯಿತು. ಸರ್, ಏನು ಸರ್ ಅದು ಸ್ಪೆಷಲು WG ಗ್ರೇಸ್ ಅಂತ? WG ಗ್ರೇಸೇ ಕ್ರಿಕೆಟ್ ಹುಟ್ಟಾಕಿದ್ದು. ಹಿ ವಾಸ್ ದ ಫಸ್ಟ್ ಕ್ರಿಕೆಟರ್ ಫ್ರಮ್ ಲಂಡನ್. ಅವರು ಆಡ್ತಾ ಇದ್ದಿದ್ದು ಗ್ರೆನಿಕೋಲ್ಸ್ ಬ್ಯಾಟು. ಸೊ ಸಸೆಕ್ಸ್ ಇಂದ ಅಲ್ಲಿ ಮಾಡೋದು. ಗ್ರೆನಿಕೋಲ್ಸ್ ಇಸ್ ಅ ಕಂಪನಿ ದೇರ್ ಇನ್ ಇಂಗ್ಲೆಂಡ್. ಸೊ ಅದು ತುಂಬ ಪಾಪ್ಯುಲರ್ ಬ್ರ್ಯಾಂಡ್ ಅದು. ಅಂದರೆ ದೊಡ್ಡ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಎಲ್ಲನೂ ಆ ಬ್ರ್ಯಾಂಡನ್ನು ಚೂಸ್ ಮಾಡ್ತಾರೆ, ಗ್ರೆನಿಕೋಲ್ಸ್ ಅಂತ. ಅದು ಇಂಗ್ಲೆಂಡಿನ, ಅಫ್ಕೋರ್ಸ್ ಕ್ರಿಕೆಟ್ ಇಂಗ್ಲೆಂಡ್ ಶುರುವಾಗಿದ್ದು, ಇಂಗ್ಲೆಂಡಿನ ಅದ್ಭುತವಾದ ಫೇಮಸ್ ಒಂದು ಇತಿಹಾಸ ಇರೋವಂಥ ಬ್ರ್ಯಾಂಡ್ ಅದು, ಗ್ರೆನಿಕೋಲ್ಸ್ ಅನ್ನೋ ಕ್ರಿಕೆಟ್ ಬ್ಯಾಟು. ಅದನ್ನು ಅವ್ರಿಗೆ ಕೊಟ್ಟಿದ್ದು. ಇಡೀ ಪ್ರತಿಯೊಬ್ಬ ಆಸ್ಟ್ರೇಲಿಯನ್ಸು, ಇಂಗ್ಲೆಂಡ್ ಪ್ಲೇಯರ್ಸು ಎಲ್ಲನೂ ಅದೇ ಬ್ಯಾಟಲ್ಲಿ ಆಡೋದು.
ಆ ಬ್ಯಾಟನ್ನು ಇವತ್ತು ಅವ್ರಿಗೆ ತಂದು ಕೊಟ್ಟಿದ್ದು. ಅವ್ರ ಹತ್ರ ಇಲ್ಲದೆ ಇರೋದು ಕೊಟ್ಟಿದ್ದಕ್ಕೆ ಇಸ್ಕೊಂಡ್ರು. ಸೊ ಇನ್ನೊಂದು ಮಾತು ಹೇಳಿದ್ರು ಅವರು, ಸಮರ್ಜಿತ್ನ ಎಲ್ಲರೂ ಋತಿಕ್ ಅಂತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಆಗಿದ್ರೆ ಇಂದ್ರಜಿತ್ ಅವರು ರಾಕೇಶ್ ರೋಷನ್ ಅಂತ ಹೇಳಿದ್ರು. ನಿಮಗೂ ಅವ್ರಿಗೂ ಸಖತ್ ಮ್ಯಾಚ್ ಆಗುತ್ತೆ ಸರ್ ಒಂದು ಇದರಲ್ಲಿ. ಕೋಯಿ ಮಿಲ್ಗಯ ಯಾವಾಗ ಅಂತ ಕೇಳಿದ್ರು. ಮಂಗಳವಾರ ಎಂಜಾಯ್ ಮಾಡ್ತೀರಾ ನನಗಿಂತ ಜಾಸ್ತಿ, ನೀವು ಈ ಸಂದರ್ಶನ ಎಂಜಾಯ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ಮತ್ತು ಆಫ್ಕೋರ್ಸ್ ತುಂಬ ತಮಾಷೆಯಾಗಿ ಮಾತಾಡೋರು, ತುಂಬ ಹಿಲೇರಿಯಸ್ ಆಗಿತ್ತು ಇದು ಕಾರ್ಯಕ್ರಮ, ಹಾಸ್ಯಾಸ್ಪದವಾಗಿತ್ತು, ಮಜಾ ಇತ್ತು, ತಮಾಷೆ ಇತ್ತು, ಗಾಂಭೀರ್ಯತೆ ಇತ್ತು, ಗಂಭೀರವಾದ ಮಾತುಗಳನ್ನ ಆಡಿದ್ರು ಸಿನಿಮಾ ಬಗ್ಗೆ, ಸಮರ್ಜಿತ್ ಬಗ್ಗೆ. ಆ ಥರ ಸಮರ್ಜಿತನ ಸಪೋರ್ಟ್ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಅಲ್ಲ, ಒಂಥರ ಹೆಮ್ಮೆ ಅನಿಸುತ್ತೆ. ಒಬ್ಬ ಸ್ನೇಹಿತ, ಒಬ್ಬ ಗೆಳೆಯ, ಒಬ್ಬ ಸೂಪರ್ ಸ್ಟಾರು ಈ ಥರ ಒಂದು ಬೆನ್ನು ತಟ್ತಾ ಇರೋದು, ಒಂದು ನಿಂತಿರೋದು, ಅವರ ಒಂದು ಸಹಾಯಕ್ಕೆ ಅಡ್ವೈಸ್ ಮಾಡ್ತಾ ಇರೋದು, ಮತ್ತು ಹಲವಾರು ಯುವಕರಿಗೆ ಇವತ್ತು ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅದು ತುಂಬ ಕಷ್ಟ. ಒಬ್ಬ ಸೂಪರ್ ಸ್ಟಾರ್ ಆ ಥರ ಎನ್ಕರೇಜ್ ಮಾಡೋದಾಗಲಿ, ಬೆನ್ನು ತಟ್ಟೋದಾಗಲಿ, ಒಂದು ಸಮಯ ಕೊಡೋದಾಗಲಿ ಮತ್ತು ಅಡ್ವೈಸ್ ಮಾಡೋದಾಗಲಿ ಇವತ್ತು ಯಾರೂ ಮಾಡಲ್ಲ. ಅವ್ರಿಗೆ ಸಮಯನೇ ಇರಲ್ಲ, ಫೋನ್ ಪಿಕ್ ಮಾಡಲ್ಲ. ಆ ಥರ ಸಮಯದಲ್ಲಿ ಹಲವಾರು ಸೂಪರ್ ಸ್ಟಾರ್ ನಾನು ನೋಡಿದ್ದೀನಿ. ಆದರೆ ಸುದೀಪ್ ಆ ಥರ ಅಲ್ಲ. ಸುದೀಪ್ ಪ್ರತಿಯೊಬ್ಬರಿಗೂ, ಪ್ರತಿ ಯುವಕರಿಗೂ ಅವರ ಸಮಯ ಕೊಡ್ತಾರೆ, ಅಡ್ವೈಸ್ ಮಾಡ್ತಾರೆ, ಸಪೋರ್ಟಿಗೆ ನಿಲ್ತಾರೆ, ಬೆನ್ನೆಲುಬಾಗಿ ನಿಲ್ತಾರೆ. ಹಲವಾರು ಜನ ನೀವು ಉದಾಹರಣೆಗಳು ನೋಡ್ತಾ ಇದ್ದೀರಿ ಅವತ್ತು. ಅದರಲ್ಲಿ ನನ್ನ ಮಗ ಕೂಡ ಒಬ್ಬ, ಮತ್ತು ವಿಶೇಷವಾಗಿ ನನ್ನ ಮಗನ ಬಗ್ಗೆ ಬಿಕಾಸ್ ಒಬ್ಬ ಸ್ನೇಹಿತ, ಒಬ್ಬ ಗೆಳೆಯ, ಒಬ್ಬ ಆಪ್ತ ಮಿತ್ರ, ಅವರ ಮಗ ಅಂತ ಅಂದ್ಬಿಟ್ಟು ಒಂದು ಸ್ಪೆಷಲ್ಲಾಗಿ ವಿಶೇಷವಾಗಿ ಒಂದು ಸ್ಥಾನ ಇಟ್ಕೊಂಡಿದ್ದಾರೆ. ಅದು ನನಗೆ ತುಂಬ ಹೆಮ್ಮೆ, ಖುಷಿ ಮತ್ತು ಅವ್ರ ಬಗ್ಗೆ ಅಭಿಮಾನ ಇದೆ. ಜೊತೆಗೆ ಫೈನಲಿ ಇನ್ನೊಂದು ವರ್ಡ್ ಹೇಳಿದ್ರು ಅವರು, ಇಂದ್ರಜಿತ್ ಅವ್ರಿಗೆ ಸೋಲೋದು ತಲೆಬಾಗೋದು ಗೊತ್ತಿರಲಿಲ್ಲ, ಈಗ ಕಲ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ಇದ್ರೆ ಬ್ಯಾಡ್ಮಿಂಟನ್ನಲ್ಲಿ ನನಗೆ ಸೋಲಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಒಂದು ಗೇಮ್ ಸೋತ್ರೆ ಇನ್ನೊಂದು ಆಡೋಣ ಬಾ ಅಂತ ಕರೀತಾ ಇದ್ದೆ, ಒಂದು ಸಲ ಇನ್ನೊಂದು ಆಡೋಣ ಅಂತ ಇದ್ವಿ. ಗೆಲ್ಲ ತನಕ ಬಿಡ್ತಾ ಇರಲಿಲ್ಲ. ಅದು ಚೆಸ್ ಇರ್ಬೋದು, ಅವ್ರ ಜೊತೆ ಆಡಿದ್ದೀನಿ, ಟೆನ್ನಿಸ್ಸು, ಬ್ಯಾಡ್ಮಿಂಟನ್ನು, ಕ್ರಿಕೆಟು ಇವೆಲ್ಲ ಆಡಿರೋದ್ರಿಂದ ಒಂದು ಆಟದಲ್ಲಿ ಐ ಆಮ್ ಅ ಬ್ಯಾಡ್ ಲೂಸರ್ ಅಂತ ಹೇಳ್ಬೋದು. ಸೋಲ್ ಅಂದರೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಫ್ಕೋರ್ಸ್ ಇವಾಗ ಸೋತಿದ್ದೀನಿ, ನನ್ನ ಮಗನಿಗೆ ಸೋತಿದ್ದೀನಿ ಮತ್ತು ಸುದೀಪಿಗೆ ಸೋತಿದ್ದೀನಿ. ಅದು ಒಂಥರ ಸೋಲು ಕಲಿಸುತ್ತೆ, ಒಂದು ಗೆಲುವನ್ನು ಎಷ್ಟು ಖುಷಿ ಪಡಿಸ್ಬೋದು ಅಂತ, ಖುಷಿ ಪಡ್ಬೋದು ಅಂತ. ಈ ರೀತಿಯಲ್ಲಿ ಅಫ್ಕೋರ್ಸ್ ಅದನ್ನು ಸುದೀಪ್ ನನಗೆ ಕಲಿಸ್ಕೊಟ್ಟಿದ್ದು. ಸೋತ್ರೇ ಗೆಲ್ಲೋದು ಅಂತ. ಅದು ಬಾಜಿಗಾರ್ ಡೈಲಾಗ್ ಇದೆಯಲ್ಲ, ಹಾರನ ಪಡ್ತಾ ಅಂತ, ಜೀತನೆ ಕಿಲಿ ಹಾರನ ಪಡ್ತಾ. ಸೊ ಅದನ್ನು ಆ ಥರ ಸುದೀಪ್ ಅದನ್ನು ನನಗೆ ಕಲಿಸ್ಕೊಟ್ಟಿದ್ದಾರೆ. ಯಾಕಂದರೆ ಸೋತ್ರೆ ತಾನೇ ಗೆಲ್ಲೋದು. ಸೊ ಈ ರೀತಿಯಲ್ಲಿ ನನಗೆ ಸಾಕಷ್ಟು ಪಾಠಗಳನ್ನ ಒಬ್ಬ ತಮ್ಮನಾಗಿ ಹೇಳ್ಕೊಟ್ಟಿದ್ದಾರೆ. ಸರ್ ಫೈನಲಿ ಸ್ಪರ್ಧೆಗೆ ಇಳಿದಿದ್ದೀರಾ ಯಾವತ್ತೋ. ಸೊ ಈಗ ಮತ್ತೊಂದು ಯುದ್ಧ, ಈ ಒಂದು ಯುದ್ಧದಲ್ಲೂ ನಿಮ್ಮದೇ ಗೆಲುವಾಗಿರಲಿ ಅಂತ ಕೂಡ ನಾನು ಕೂಡ ಆಶಿಸ್ತೀನಿ. ಫೈನಲಿ ಥ್ಯಾಂಕ್ ಯು ಮಂಗಳ, ಥ್ಯಾಂಕ್ ಯು TV9 ಮತ್ತು ಪ್ರತಿಯೊಬ್ಬ ಕನ್ನಡಿಗರಿಗೂ. August 15 ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಇಡೀ ಕುಟುಂಬ ಜೊತೆ, ಸದಸ್ಯರ ಜೊತೆ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ಯು ಸರ್ಟಿಫಿಕೇಟ್, ಒಂದು ಒಳ್ಳೆ ಮೆಸೇಜ್ ಇದೆ, ಮನೋರಂಜನೆ ಇದೆ, ಒಂದು ಅದ್ಭುತವಾದ ಸಂಗೀತ ಮೂಡಿಬಂದಿದೆ, ಒಂದು ಸೂಕ್ಷ್ಮವಾದ ಕತೆ ಮತ್ತು ಪ್ರತಿಯೊಬ್ಬ ಕನ್ನಡಿಗರು ಇಷ್ಟ ಆಗೋಂಥ ಕತೆ, ಈ ನೆಲದ ಕತೆ, ಈ ನಾಡಿನ ಕತೆ ನೋಡಿ. ಡೆಫಿನೆಟ್ಲಿ ಯು ಲವ್ ಇಟ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ ನಿಮಗೂ ಕೂಡ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.